ಲೋಕಸಭಾ ಚುನಾವಣೆಯನ್ನ ಗೆಲ್ಲಲಿಕ್ಕೆ ದಳಪತಿಗಳು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮೈತ್ರಿ ಆದ ನಂತರದಲ್ಲಿ ಒಂದಷ್ಟು ರಾಜಕೀಯ ತಂತ್ರಗಾರಿಕೆಯ ಪಟ್ಟನ್ನ ಬದಲಿಸಿದಂತಿದೆ ದಳಪಾಳೆಯದ ಒಳಗೆ. ಹಳೆ ಶತ್ರುತ್ವವನ್ನ ಮರೆತು ಹೊಸ ಮಿತ್ರರ ಜೊತೆಗೆ ಕೈ ಜೋಡಿಸಿ ಹೆಜ್ಜೆ ಇಡುವ ಪ್ರಯತ್ನ ದಳಪತಿಗಳ ಕೋಟೆಯಲ್ಲಿ ಆಗ್ತಾ ಇರುವ ಸುದ್ದಿ ಇದು. ಹಳೆ ವೈರತ್ವವನ್ನ ಮರೆತು ಒಟ್ಟಿಗೆ ಹೋಗೋಕೆ ತೀರ್ಮಾನವನ್ನ ಕೈಗೊಂಡಂತಿದೆ. ಸುಮಲತಾ ಜೊತೆಗೆ ಸಾಮರಸ್ಯಕ್ಕೆ ಮುಂದಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸುಮಲತಾ ಜೊತೆ ಸಂಧಾನಕ್ಕೆ ಕುಮಾರಸ್ವಾಮಿ ಒಲವನ್ನ ತೋರಿಸಿದ್ದಾರೆ. ಹಳೆ ದ್ವೇಷ ಮರೆತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ನಡುವೆ ನೇರ ಸ್ಪರ್ಧೆ ಉಂಟಾದಾಗ ಕುಮಾರಸ್ವಾಮಿ ಹಾಗೆ ಸುಮಲತಾ ಅವರ ನಡುವೆ ಮಾತಿನ ಚಕಮಕಿ ಯಾವ ಮಟ್ಟಕ್ಕಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು. ಆ ಹಳೆ ದ್ವೇಷವನ್ನ ಮರೆತು ಮಾತುಕತೆಗೆ ಮುಂದಾಗ್ತಿದ್ದಾರೆ. ಅದರಲ್ಲೂ ಸುಮಲತಾ ಆಪ್ತ ಸಚ್ಚಿದಾನಂದ ಮೂಲಕವೇ ಈ ಸಂಧಾನಕ್ಕೆ ಪ್ರಯತ್ನ ಆಗ್ತಿರುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಇವತ್ತು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಲತಾ ನನ್ನ ಶತ್ರುನಾ, ಅವ್ರ ಜೊತೆ ಮಾತನಾಡ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಸುಮಲತಾ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರು. ಈಗ ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೇವೆ, ಸುಮಲತಾ ಜೊತೆ ನಾನು ಮಾತನಾಡ್ತೀನಿ, ಮಾತನಾಡದೇ ಇರೋದಕ್ಕೆ ಅವರೇ ನನ್ನ ಶತ್ರು ಅಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಕುಮಾರಸ್ವಾಮಿ. ಏನು ನನಗೇನು ಶತ್ರುನ ಈಗ ಅವರು ಸಹ ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ಭೇಟಿ ಮಾಡೋದು ನಂದೇನು ತಪ್ಪಿದೆ ಭೇಟಿ ಮಾಡಲಿಕ್ಕೆ? ಅದರಿಂದ ಇನ್ನಲ್ಲಿ ಹೇಳಿದ್ದೇನೆ. ಏನು ನನಗೇನು ಶತ್ರುನ ಈಗ ಅವರು ಸಹ ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ಭೇಟಿ ಮಾಡೋದು ನಂದೇನು ತಪ್ಪಿದೆ ಭೇಟಿ ಮಾಡಲಿಕ್ಕೆ? ಅದರಿಂದ ಇನ್ನಲ್ಲಿ ಹೇಳಿದ್ದೇನೆ. ಏನು ನನಗೇನು ಶತ್ರುನ